ಬ್ಲಾಗ್ ಇಂದ ನಾವು ಎಷ್ಟು ರೀತಿಯಾಗಿ ದುಡ್ಡನ್ನ ಅರ್ನ್ ಮಾಡ್ಬೋದು? ಸೊ ಬರೀ ಆಡ್ಸೆನ್ಸ್ ಇಂದ ಅಷ್ಟೇನಾ? ಇಲ್ಲ ಅಫಿಲಿಯೇಟ್ ಮಾರ್ಕೆಟಿಂಗ್ ಇಂದ ಅಷ್ಟೇನಾ? ಇಲ್ಲ ಬೇರೆ ತರಾನು ನಾವು ಅರ್ನ್ ಮಾಡ್ಬೋದಾ? ಸೊ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್‌ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಆಲ್‌ಮೋಸ್ಟ್ ಒಂದು 10 ರೀತಿಯಾಗಿ ನಾವು ದುಡ್ಡನ್ನ ಅರ್ನ್ ಮಾಡ್ಬೋದು ಒಂದು ಬ್ಲಾಗ್ ಇಂದ. ಹಾಗಂತಂದ್ರೆ ಯಾವ್ದ್ಯಾವ್ದದು? ಏನೇನು? ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮಗೆ ಎಕ್ಸ್‌ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಅದೇ ರೀತಿ ಚಾನಲ್‌ಗೆ ಹೊಸಬರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಇವಾಗ ಒಂದು ಬ್ಲಾಗ್. ಸೊ ಬ್ಲಾಗನ್ನ ಕ್ರಿಯೇಟ್ ಮಾಡ್ತೀವಿ, ಕಂಟೆಂಟನ್ನ ಹಾಕ್ತಾ ಬರ್ತೀವಿ. ನಮ್ಗೆ ಗೂಗಲ್ ಆಡ್ಸೆನ್ಸ್ ಇಂದ ಅಪ್ರೂವ್ ಸಿಗುತ್ತೆ. ಅಪ್ರೂವ್ ಸಿಕ್ಕಾದ ಮೇಲೆ ನಮಗೆ ದುಡ್ಡು ಬರೋದಕ್ಕೆ ಶುರು ಆಗುತ್ತೆ. ಸೊ ಅದಕ್ಕೆ ಟೈಮ್ ಕೂಡ ತಗೊಳುತ್ತೆ. ಸೊ ಟೈಮ್ ನಮಗೆ ಬೇಡ. ನಾವು ಬ್ಲಾಗ್ ಸ್ಟಾರ್ಟ್ ಮಾಡಿ ಆದ್ಮೇಲೆ ನಮ್ಮ ಹತ್ರ ಟ್ರಾಫಿಕ್ ಇದೆ. ಸೊ ನಾವು ಅಫಿಲಿಯೇಟ್ ಮಾರ್ಕೆಟಿಂಗ್ ಇಂದ ದುಡ್ಡು ಮಾಡ್ತೀವಿ. ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಇಂದ ಕೂಡ ನಾವು ದುಡ್ಡು ಮಾಡ್ಬೋದು. ಸೊ ಇದು 2 ರೀತಿ ನಮಗೆ ಗೊತ್ತಿರುತ್ತೆ. ಬಟ್ ನಮಗೇನಪ್ಪ ಅಂದ್ರೆ ನಮ್ಮ ಒಂದು ಬ್ಲಾಗ್ ಇಂದ ನಾವು ಆಲ್ಮೋಸ್ಟ್ ಒಂದು 10 ರೀತಿಯಾಗಿ ದುಡ್ಡನ್ನ ಅರ್ನ್ ಮಾಡ್ಬೋದು ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಅದು ಯಾವ್ಯಾವ್ದು ರೀತಿಯಾಗಿ ನಾವು ಅರ್ನ್ ಮಾಡ್ಬೋದು ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು. ಹಾಗಂತಂದ್ರೆ ಯಾವ್ದ್ಯಾವ್ದು ಏನೇನು ಕಂಪ್ಲೀಟ್ ಡೀಟೇಲ್ ಆಗಿ ನೋಡಿ. ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋಸ್‌ಗಾಗಿ ನನ್ನ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ಸೊ ಮೊದಲಿಗೆ ನಾವು ಸ್ಟಾರ್ಟಿಂಗಿಂದನೇ ಹೋಗೋಣ. ಗೂಗಲ್ ಆಡ್ಸೆನ್ಸ್. ಸೊ ಗೂಗಲ್ ಆಡ್ಸೆನ್ಸ್ ಇಂದ ನಾವು ದುಡ್ಡನ್ನ ಅರ್ನ್ ಮಾಡ್ಬೋದು. ಸೊ ಗೂಗಲ್ ಆಡ್ಸೆನ್ಸ್ ಇಂದ ದುಡ್ಡನ್ನ ಅರ್ನ್ ಮಾಡ್ಬೇಕಂತಂದ್ರೆ ಗೂಗಲ್‌ದು ಕೆಲವೊಂದು ಟರ್ಮ್ಸ್ ಆಂಡ್ ಕಂಡೀಷನ್ಸ್ ಇರುತ್ತೆ. ಸೊ ಅದನ್ನ ನಾವು ತಿಳ್ಕೊಂಡಿರ್ಬೇಕು. ನಮ್ಮ ಬ್ಲಾಗಲ್ಲಿ ಇಂಪ್ಲಿಮೆಂಟ್ ಮಾಡಿರ್ಬೇಕು. ಅದಾದ ಮೇಲೆ ನಮ್ಗೆ ಗೂಗಲ್ ಆಡ್ಸೆನ್ಸ್ ಇಂದ ಅಪ್ರೂವ್ ಸಿಗುತ್ತೆ. ಸೊ ಇದೇನಪ್ಪಾ ಅಂತಂದ್ರೆ ಒಂದು ಗೂಗಲ್ ಆಡ್ಸೆನ್ಸ್. ಸೊ ನೆಕ್ಸ್ಟ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಬರುತ್ತೆ. ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ತುಂಬಾ ಜನರಿಗೆ ಗೊತ್ತಿದೆ, ಕೆಲವೊಂದು ಜನರಿಗೆ ಗೊತ್ತಿಲ್ಲ. ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಇಂದ ಕೂಡ ನೀವು ಸ್ಟಾರ್ಟಿಂಗ್ ಇಂದಾನೆ ಮತ್ತೆ ಟ್ರಾಫಿಕ್ ಇತ್ತಪ್ಪ ಅಂದ್ರೆ ಸ್ಟಾರ್ಟಿಂಗ್ ಇಂದಾನೆ ದುಡ್ಡನ್ನ ಸ್ಟಾರ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಮೂರನೇದು ಬರೋದು ಏನಪ್ಪಾ ಅಂತಂದ್ರೆ ಸೆಲ್ಲಿಂಗ್ ಡಿಜಿಟಲ್ ಪ್ರಾಡಕ್ಟ್ಸ್. ಸೊ ಇದರಿಂದ ಕೂಡ ನಾವು ದುಡ್ಡು ಮಾಡ್ಬೋದು. ನಮ್ಮ ಹತ್ರ ಬ್ಲಾಗ್ ಇದೆ ಅನ್ಕೊಳ್ಳಿ, ಕಂಟೆಂಟ್ ಹಾಕ್ತಾ ಇದೀವಿ. ಸೊ ಆ ನಮ್ಮ ಕಂಟೆಂಟ್ ರಿಲೇಟೆಡ್ ಆಗಿ ಕೆಲವೊಂದು ಡಿಜಿಟಲ್ ಪ್ರಾಡಕ್ಟ್ಸ್ ಅನ್ನ ಕ್ರಿಯೇಟ್ ಮಾಡೋದು. ಸೊ ಕೆಲವೊಂದು ಡಿಜಿಟಲ್ ಪ್ರಾಡಕ್ಟ್ಸ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ನಮ್ಮ ಒಂದು ಬ್ಲಾಗ್ ಅಲ್ಲಿ ಮೆನ್ಷನ್ ಮಾಡೋದು. ಸೊ ಅದರಿಂದ ಕೂಡ ನಾವು ದುಡ್ಡನ್ನ ಅರ್ನ್ ಮಾಡ್ಬೋದು. ನೆಕ್ಸ್ಟ್ ನಿಮ್ಮ ಹತ್ರ ಫಿಸಿಕಲ್ ಪ್ರಾಡಕ್ಟ್ಸ್ ಇತ್ತಂತಂದ್ರೆ ಸೊ ಸೆಲ್ಲಿಂಗ್ ಫಿಸಿಕಲ್ ಪ್ರಾಡಕ್ಟ್ಸ್. ಸೊ ಫಿಸಿಕಲ್ ಪ್ರಾಡಕ್ಟ್ಸ್ ಇತ್ತಂದ್ರೆ ನೀವು ಫಿಸಿಕಲ್ ಪ್ರಾಡಕ್ಟ್ಸ್ ಕೂಡ ನಿಮ್ಮ ಒಂದು ಬ್ಲಾಗ್ ಇಂದ ನೀವು ಸೆಲ್ ಮಾಡ್ಬೋದು ಈಸಿಯಾಗಿ. ಸೊ ಇದೊಂದು 4ನೇ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ಸ್ ಬರುತ್ತೆ ನಿಮಗೆ. ನಾನು ಒಂದೊಂದೇ ಎಕ್ಸ್‌ಪ್ಲೇನ್ ಮಾಡ್ಕೊಂತ ಹೋಗ್ತೀನಿ. ಸೊ ಮೆಂಬರ್‌ಶಿಪ್ ಆ್ಯಂಡ್ ಸಬ್ಸ್ಕ್ರಿಪ್ಷನ್ಸ್. ಸೊ ಮೆಂಬರ್‌ಶಿಪ್ಸ್ ಮತ್ತೆ ಸಬ್ಸ್ಕ್ರಿಪ್ಷನ್ಸ್. ಸೊ ನಿಮಗೆ ಕೆಲವೊಂದು ಒಂದು ಬ್ಲಾಗಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಮ ಒಳ್ಳೆ ಒಂದು ಕಂಟೆಂಟ್ ಇತ್ತಪ್ಪ ಅಂತಂದ್ರೆ ಜನಗಳು ಅದನ್ನ ನೋಡೋದಿಕ್ಕೆ ಸೊ ಕೆಲವೊಂದು ನೀವು ಮೆಂಬರ್‌ಶಿಪ್ಸ್ ಅನ್ನ ಮಾಡ್ಬೋದು. ಸೊ ಆಫರ್ ಪ್ರೀಮಿಯಂ ಕಂಟೆಂಟ್ ಆಫ್ ಟು ದ ಮೆಂಬರ್ಸ್ ಮಂತ್ಲಿ ಆರ್ ಇಯರ್ಲಿ ಫೀಸಸ್. ಸೊ ನೀವು ಒಂದು ಪ್ರೀಮಿಯಂ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡ್ಬೋದು. ಸೊ ಕೆಲವೊಂದು ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. OTT ಪ್ಲಾಟ್‌ಫಾರ್ಮ್‌ಗಳು. ಸೊ OTT ಪ್ಲಾಟ್‌ಫಾರ್ಮ್‌ಗಳು ಏನಪ್ಪಾ ಅಂತಂದ್ರೆ ಮಂತ್ಲಿ ಅಥವಾ ಇಯರ್ಲಿ ಒಂದು ಚಾರ್ಜಸ್ ಅನ್ನ ಮಾಡ್ತಾರೆ. ಸೊ ಆ ರೀತಿ ನೀವು ಚಾರ್ಜಸ್ ಅನ್ನ ಮಾಡ್ಬೋದು. ಸೊ ಅದಕ್ಕೆ ನಾವು ಮೆಂಬರ್ಸ್ ಮತ್ತೆ ಸಬ್ಸ್ಕ್ರಿಪ್ಷನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಫ್ರೀಲಾನ್ಸ್ ಸರ್ವಿಸಸ್. ಸೊ ನಿಮ್ಮ ಒಂದು ಬ್ಲಾಗ್ ಅನ್ನ ನೀವು ಪೋರ್ಟ್‌ಫೋಲಿಯೋ ತರ ಯೂಸ್ ಮಾಡ್ಕೊಂಡು ಫ್ರೀಲಾನ್ಸರ್ ಆಗಿ ನೀವು ಕೆಲಸ ಮಾಡ್ಬೋದು. ಸೊ ಅದರಿಂದ ನಿಮಗೆ ಫ್ರೀಲಾನ್ಸರ್ಸ್ ಅಂದ್ರೆ ನಿಮ್ಮನ್ನ ಹುಡ್ಕೊಂಡು ಬರ್ಬೋದು. ಅದು ಹೇಳಕ್ಕೆ ಆಗಲ್ಲ. ಒಂದು ಪೋರ್ಟ್‌ಫೋಲಿಯೋನ ಕ್ರಿಯೇಟ್ ಮಾಡ್ಕೊಂಡು ನೀವು ಹಾಕಿದ್ರಪ್ಪ ಅಂತಂದ್ರೆ ಅದರಿಂದ ಕೂಡ ನೀವು ದುಡ್ಡನ್ನ ಮಾಡ್ಬೋದು. ನೆಕ್ಸ್ಟು ಡೊನೇಷನ್ಸ್. ಅಲೋ ರೀಡರ್ಸ್ ಟು ಸಪೋರ್ಟ್ ಯುವರ್ ಥ್ರೂ ಪ್ಲಾಟ್‌ಫಾರ್ಮ್ಸ್ ಲೈಕ್ ಬೈ ಮಿ ಅ ಕಾಪಿ ಆರ್ ಡೈರೆಕ್ಟ್ ಡೊನೇಷನ್ಸ್. ಸೊ ನೀವೇನಪ್ಪ ಅಂದ್ರೆ ಕೆಲವೊಂದು ಬ್ಲಾಗ್‌ಗಳನ್ನ ನೋಡಿರ್ತೀರ. ಸೊ ಅಲ್ಲಿ ಕಂಟೆಂಟ್ ಇಷ್ಟ ಆಯ್ತಪ್ಪ ಅಂತಂದ್ರೆ ಅವರು ರೀಡರ್ಸ್ ಏನಪ್ಪಾ ಅಂತಂದ್ರೆ ಕೆಲವೊಂದು ಡೊನೇಷನ್ಸ್ ಕೂಡ ಮಾಡ್ತಾರೆ. ಸೊ ಬೈ ಮಿ ಅ ಕಾಪಿ ಅಂತ ಒಂದು ಹಾಕಿರ್ತಾರೆ. ನಾನು ತುಂಬಾ ಸಾರಿ ನೋಡಿದ್ದೀನಿ. ಸೊ ನೀವು ನೋಡಿರ್ತೀರ. ಬಟ್ ಏನಪ್ಪಾ ಅಂತಂದ್ರೆ ಅದ್ರ ಬಗ್ಗೆ ಗಮನ ಕೊಟ್ಟಿರಲ್ಲ. ಸೊ ಅದರಿಂದ ಕೂಡ ನೀವೇನಪ್ಪಾ ಅಂದ್ರೆ ದುಡ್ಡನ್ನ ಮಾಡ್ಬೋದು. ನೆಕ್ಸ್ಟು ಸ್ಪಾನ್ಸರ್ಡ್ ರಿವ್ಯೂ. ನಿಮ್ಮ ಒಂದು ಬ್ಲಾಗಲ್ಲಿ ಟ್ರಾಫಿಕ್ ಇತ್ತಪ್ಪ ಅಂತಂದ್ರೆ ನೀವು ಈಸಿಯಾಗಿ ಒಂದು ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಮಾಡಿಕೊಂಡು ಆ ಒಂದು ರಿವ್ಯೂಗೆ ನೀವೇನಪ್ಪ ಅಂತಂದ್ರೆ ಚಾರ್ಜಸ್ ಮಾಡ್ಬೋದು. ಯಾರು ಒಂದು ಆ ಪ್ರಾಡಕ್ಟ್ ಅನ್ನು ಕೊಟ್ಟಿರ್ತಾರಲ್ಲ ಸೊ ಆ ಪ್ರಾಡಕ್ಟ್ ಅವ್ರ ಹತ್ರ ನೀವೇನು ಮಾಡ್ಬೋದು ಚಾರ್ಜಸ್ ಅನ್ನ ಮಾಡ್ಬೋದು. ನೆಕ್ಸ್ಟು ಈವೆಂಟ್ ಹೋಸ್ಟಿಂಗ್. ಸೊ ಆರ್ಗನೈಸ್ ವೆಬಿನಾರ್ಸ್, ವರ್ಕ್‌ಶಾಪ್ಸ್ ಆರ್ ಇವೆಂಟ್ ಆ್ಯಂಡ್ ಚಾರ್ಜ್ ಅಟೆಂಡರ್ಸ್. ಸೊ ನೀವೇನು ಮಾಡ್ಬೋದಪ್ಪ ಅಂತಂದ್ರೆ ಇವೆಂಟ್ ಹೋಸ್ಟಿಂಗ್ ಅಂತಂದ್ರೆ ವೆಬಿನಾರ್ಸ್‌ಗಳನ್ನ ಮಾಡ್ಬೋದು. ನಿಮಗಿರುವಂಥ ಸ್ಕಿಲ್ಸ್‌ಗಳನ್ನ ನೀವು ಯೂಸ್ ಮಾಡಿಕೊಂಡು ನಿಮ್ಮ ಬ್ಲಾಗ್ ಪೋಸ್ಟ್‌ಗಳಲ್ಲಿ ನೀವು ವೆಬಿನಾರ್ಸ್ ಅನ್ನ ಸೇಲ್ ಮಾಡ್ಬೋದು. ಸೊ ಅದರಿಂದ ಏನಾಗುತ್ತೆ ಈಸಿಯಾಗಿ ದುಡ್ಡನ್ನ ನೀವು ಮಾಡ್ಬೋದು. ನೆಕ್ಸ್ಟ್ ಸೆಲ್ಲಿಂಗ್ ಬ್ಲಾಗ್ ಇಟ್ ಸೆಲ್ಫ್. ಸೊ ನಿಮ್ಮ ಬ್ಲಾಗ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಆಡ್ಸೆನ್ಸ್ ಅಪ್ರೂವ್ ಸಿಕ್ಕು ಅಥವಾ ಗೂಗಲ್ ಆಡ್ಸೆನ್ಸ್ ಅಪ್ರೂವ್ ಸಿಗಲಿ ಸಿಗದೇ ಇರಲಿ. ಸೊ ನಿಮ್ಮ ಒಂದು ಬ್ಲಾಗ್ ಅನ್ನ ನೀವು ಸೆಲ್ ಮಾಡ್ಬೋದು. ಸೊ ಅದರಿಂದ ಕೂಡ ನೀವು ದುಡ್ಡನ್ನ ಅರ್ನ್ ಮಾಡ್ಬೋದು. ಸೊ ಕೆಲವೊಬ್ರು ಆ ಥರನೂ ಮಾಡ್ತಾರೆ. ಬ್ಲಾಗ್ ಅನ್ನ ಕ್ರಿಯೇಟ್ ಮಾಡ್ತಾರೆ, ಆಡ್ಸೆನ್ಸ್ ಅಪ್ರೂವ್ ಮಾಡ್ತಾರೆ, ಆಮೇಲೆ ಆ ಬ್ಲಾಗ್ ಅನ್ನ ಸೇಲ್ ಮಾಡ್ತಾರೆ. ಸೊ ಈ ರೀತಿ ಕೂಡ ತುಂಬಾ ಜನ ಮಾಡ್ತಾರೆ. ಸೊ ಇಷ್ಟು ಒಂದು ಪ್ಲಾಟ್‌ಫಾರ್ಮ್‌ಗಳಿಂದ ನೀವು ಒಂದು ಬ್ಲಾಗಿಂದ ಅರ್ನ್ ಅನ್ನ ಮಾಡ್ಬೋದು. ಸೊ ಇದರಲ್ಲಿ 1, 2 ನೀವು ನಿಮ್ಮ ಬ್ಲಾಗಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ಬಟ್ ಎಲ್ಲಾನು ಇನ್ಕ್ಲೂಡ್ ಮಾಡೋದಕ್ಕೆ ಆಗಲ್ಲ. ಸೊ
ಏನಂತಂದರೆ ನೀವು ಆ್ಯಡ್ಸೆನ್ಸ್ ಮತ್ತು ಅಫಿಲಿಯೇಟ್ ಮಾರ್ಕೆಟಿಂಗ್ ಎರಡನ್ನ ಇನ್ಕ್ಲೂಡ್ ಮಾಡ್ಕೊಂಡು ಒಂದು ಬ್ಲಾಗಲ್ಲಿ ಮಾಡಿದ್ರಪ್ಪ ಅಂತಂದರೆ 2 ರೀತಿಯಾಗಿ ದುಡ್ಡನ್ನು ಅರ್ನ್ ಮಾಡ್ಬೋದು. ನಿಮ್ಮ ಹತ್ರ ಡಿಜಿಟಲ್ ಪ್ರಾಡಕ್ಟ್ ಇತ್ತಾ ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ಬೋದು. ಸೊ ಇಷ್ಟೆಲ್ಲ ಏನು ಹೇಳಿದ್ದೀನಲ್ಲ ಅದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡು ನೀವು ಅರ್ನನ್ನು ಮಾಡ್ಬೋದು. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.